ಎಸ್, ಮೂಡ ಅಕ್ರಮ ಬಗೆದಷ್ಟು ಬಯಲಾಗ್ತಾನೆ ಇದೆ. 300 ಕೋಟಿ ಮೌಲ್ಯದ 142 ಅಕ್ರಮ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿರುವುದು. ಕೊಕೊನಟ್ ಕೋಡ್ ಗುಟ್ಟನ್ನ ಇಡಿ ಈಗ ರಟ್ಟು ಮಾಡಿದೆ. ಅಕ್ರಮ ಆಸ್ತಿ ಗುಟ್ಟು ಕೊಕೊನಟ್ ಅನ್ನುವಂತ ಕೋಡ್, ಈ ಕೋಡ್ನ ಗುಟ್ಟನ್ನ ಇಡಿ ರಟ್ಟು ಮಾಡಿದೆ. ನಿನ್ನೆ ಆದಂತ ಈ ಒಂದು ಡೆವಲಪ್ಮೆಂಟ್ ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಬರೋಬ್ಬರಿ ಇಡಿ ಮುಟ್ಟುಗೋಲು ಹಾಕಿಕೊಂಡಿರುವಂತದ್ದು 300 ಕೋಟಿ ಮೌಲ್ಯದ ಸ್ಥಿರ ಆಸ್ತಿಗಳನ್ನ, 142 ಅಕ್ರಮ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಕೊಕೊನಟ್ ಕೋಡ್ ಗುಟ್ಟು ಇಡಿ ಇಂದ ರಟ್ಟಾಗಿದೆ. ಈ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರಿನ ಮೇರೆಗೆ ಕಳೆದ 5 ತಿಂಗಳಿಂದ ನಿರಂತರವಾಗಿ ತನಿಖೆ ಆಗ್ತಾ ಇತ್ತು. ಆ ತನಿಖೆಯ ಭಾಗವನ್ನು ನೋಡ್ತಾ ಇದ್ದೀವಿ ಈಗ. ಮೂಡ ಅಕ್ರಮದಲ್ಲಿ ಕೊಕೊನಟ್ ಗುಟ್ಟೀಗ ರಟ್ಟಾಗಿದೆ. ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ನಡೆಸ್ತಾ ಇದ್ದಂತಹ ಜೈರಾಮ್, ಈ ದಿನೇಶ್ ಮತ್ತು ಜೈರಾಮ್ ಕುಟುಂಬದವರೇ ಈ ಸಂಘದ ಸದಸ್ಯರಾಗಿದ್ರು. 50-50 ಅನುಪಾತ ಪರಿಹಾರದ ಹೆಸರಲ್ಲಿ ಸೈಟ್ಗಳ ಡೀಲಿಂಗ್ ಆಗ್ತಾ ಇತ್ತು. ದಿನೇಶ್ ಸೈಟ್ ಹಂಚ್ತಾ ಇದ್ರೆ ಈ ಜೈರಾಮ್ ಆ ಸೇಲ್ ಮಾಡಿಸ್ತಾ ಇದ್ದ ಆ ಸೈಟ್ಗಳನ್ನ. ಸೈಟ್ ಮಾರಾಟದ ಹಣವನ್ನ ಕಪ್ಪು ಹಣಕ್ಕಾಗಿ, ಬ್ಲಾಕ್ ಹಣವನ್ನಾಗಿ ಕಳಿಸ್ತಾ ಇದ್ರು. 1 ಲಕ್ಷ ಕಳಿಸಿದ್ರೆ 1 ಕೊಕೊನಟ್ ಅನ್ನುವಂತಹ ಕೋಡ್ ವರ್ಡ್ ಬಳಸ್ತಾ ಇದ್ರು. 1 ಲಕ್ಷಕ್ಕೆ 1 ಕೊಕೊನಟ್ ಅಂತ ಹೇಳ್ತಾ ಇದ್ರು. ಆ ರೀತಿಯಾಗಿ ಕೋಡ್ ವರ್ಡ್ ನಲ್ಲಿ ವ್ಯವಹಾರ ಆಗ್ತಾ ಇತ್ತು. 5 ಲಕ್ಷ, ಇನ್ ಕೇಸ್ 5 ಲಕ್ಷ ಆದ್ರೆ 5 ಕೊಕೊನಟ್ ಅನ್ನುವಂತಹ ಅದನ್ನ ಬಳಸ್ತಾ ಇದ್ರು ಕೋಡ್ ವರ್ಡ್ ಅನ್ನ. 50 ಲಕ್ಷ ರೂಪಾಯಿಗೆ 50 ಕೊಕೊನಟ್, 1 ಕೋಟಿ ಡೀಲ್ ಆದ್ರೆ 100 ಕೊಕೊನಟ್ ಅಂತ ಮೆಸೇಜ್ ಮಾಡ್ತಾ ಇದ್ರು. ಈ ರೀತಿಯಾಗಿ ವ್ಯವಹಾರ ಆಗ್ತಾ ಇತ್ತು. ಅಕ್ರಮ ಹಣಕ್ಕೆ ಕೊಕೊನಟ್ ಅನ್ನುವಂಥ ಕೋಡ್ ಬಳಸ್ತಾ ಇದ್ರು. ಮೂಡಾದ ಮೆಗಾ ಭೇಟಿಯನ್ನು ನೋಡ್ತಾ ಇದ್ದೀವಿ ನಾವು. ಮೂಡಾದಲ್ಲಿ ಕೊಕೊನಟ್ ಗುಟ್ಟು ರಟ್ಟಾಗಿರೋದು. ದಿನೇಶ್ ಮತ್ತು ಜೈರಾಮ್ ಕುಟುಂಬದವರೇ ಈ ಸಂಘದ ಸದಸ್ಯರಾಗಿದ್ರು. ದಿನೇಶ್ ಮತ್ತು ಜೈರಾಮ್ 50-50 ಅನುಪಾತ ಪರಿಹಾರದ ಹೆಸರಲ್ಲಿ ಸೈಟ್ಗಳ ಖರೀದಿ ಮಾಡೋದು. ದಿನೇಶ್ ಸೈಟ್ ಅನ್ನ ಹಂಚ್ತಾ ಇದ್ರೆ ಈ ಜೈರಾಮ್ ಆ ಸೈಟ್ಗಳನ್ನ ಸೇಲ್ ಮಾಡ್ತಿದ್ದ. ಈ ರೀತಿಯಾಗಿ ವ್ಯವಹಾರ ಆಗ್ತಾ ಇತ್ತು. ಸೈಟ್ ಮಾರಾಟದ ಹಣವನ್ನ ಬ್ಲಾಕ್ ಮನಿಯಾಗಿ ಕಳಿಸ್ತಾ ಇದ್ದ, ಕಪ್ಪು ಹಣವಾಗಿ ಕಳಿಸ್ತಾ ಇದ್ದ. 1 ಲಕ್ಷ ಕಳಿಸಿದ್ರೆ 1 ಕೊಕೊನಟ್ ಕಳಿಸಿದ್ದೀರಿ ಅಂತ ಮೆಸೇಜ್ ಮಾಡ್ತಿದ್ದ ಕೋಡ್ ವರ್ಡ್ ಮೂಲಕವಾಗಿ. 1 ಲಕ್ಷ ಅಂದ್ರೆ 1 ಕೊಕೊನಟ್, 5 ಲಕ್ಷ ಅಂದ್ರೆ 5 ಕೊಕೊನಟ್, 50 ಲಕ್ಷ ಅಂದ್ರೆ 50 ಕೊಕೊನಟ್ ಕಳಿಸಿದ್ದೀನಿ ಅಂತ ಮೆಸೇಜ್ ಮಾಡ್ತಿದ್ದ. ಇನ್ ಕೇಸ್ 1 ಕೋಟಿ ಡೀಲ್ ಆದ್ರೆ ಈ ಅಕ್ರಮದಲ್ಲಿ ಆ ಕಪ್ಪು ಹಣಕ್ಕೆ 100 ಕೊಕೊನಟ್ ಅಂತ ಮೆಸೇಜ್ ಕಳಿಸ್ತಾ ಇದ್ದ. ಈ ರೀತಿಯಾಗಿ ಇವರಿಬ್ಬರ ಮಧ್ಯದಲ್ಲಿ ಡೀಲಿಂಗ್ ಆಗ್ತಾ ಇತ್ತು. ಅಕ್ರಮ ಹಣಕ್ಕೆ ಕೊಕೊನಟ್ ಅನ್ನುವಂತ ಕೋಡ್ ಅನ್ನ ಬಳಸ್ತಾ ಇದ್ರಿಬ್ರು. ಮೂಡಾದಲ್ಲಿ ಅಕ್ರಮವನ್ನ ನಡೆಸಿ ಬೇನಾಮಿ ಆಸ್ತಿಯನ್ನ ಮಾಡಿದ್ರು. ಈ ಬೇನಾಮಿ ಆಸ್ತಿಗಳನ್ನ ಈಗ ಇಡಿ ಮುಟ್ಟುಗೋಲು ಹಾಕಿಕೊಂಡಿರೋದು. ದಾಳಿ ವೇಳೆ ಕೊಕೊನಟ್ ಕೋಡ್ ಗುಟ್ಟಿಗೆ ಸಾಕ್ಷ್ಯಗಳು ಕೂಡ ಪತ್ತೆಯಾಗಿದೆ. ಇಡಿ ಅಧಿಕಾರಿಗಳಿಗೆ 5 ತಿಂಗಳಿಂದ ನಿರಂತರವಾದಂತ ತನಿಖೆ, ಜೈರಾಮ್ ಬರೆದಿದ್ದಂತ ಡೈರಿ, ದಿನೇಶ್ ಜೈರಾಮ್ ಇಬ್ಬರ ಮಧ್ಯದಲ್ಲಾದಂತ ಸಂಭಾಷಣೆ, ಮಾತುಕತೆ, ಚಾಟಿಂಗ್, ಇದೆಲ್ಲವೂ ಕೂಡ ಈಗ ರಿಕವರಿ ಮಾಡಿಕೊಂಡಿದ್ದಾರೆ ತನಿಖಾಧಿಕಾರಿಗಳು. ಹೋರಾಟಕ್ಕೆ ಮತ್ತೊಂದು ಬಲ ಸಿಕ್ಕುವಂತ ಜಯ ಸಿಕ್ಕಿದೆ. ಅಂದ್ರೆ ನಾನು ಏನು ಆರೋಪ ಮಾಡಿದೆ ಆ ಆರೋಪ ನಿಜ ಅಂತೇಳಿ ಸಾಬೀತಾಗಿರೋ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನದರು ಈಗ ತಾತ್ಕಾಲಿಕವಾಗಿ 142 ಸ್ಥಿರಾಸ್ತಿಗಳನ್ನ ಮುಟ್ಕೋಲು ಹಾಕೊಂಡಿದ್ರು. ಸೊ ನಾನು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದಂತೆ ಈ ಸಾವಿರಾರು ನಿವೇಶನಗಳ ಅಕ್ರಮ ವ್ಯವಹಾರ ನಡೆದಿದೆ ಮತ್ತು ಸಾವಿರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ. ಸೊ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಅಷ್ಟು 106 ನಿವೇಶನವನ್ನು ಮುಟ್ಕೋಲು ಹಾಕೊಳ್ಳೋ ಮೂಲಕ ನನ್ನ ಹೋರಾಟಕ್ಕೆ ಅಷ್ಟು ದೊಡ್ಡ ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಈ ಹಿಂದೆ ಚೇರ್ಮನ್ ಆಗಿದ್ದಂತಹ ರಾಜೀವ್ ಅವರು, ನಟೇಶ್ ಅವರು, ದಿನೇಶ್ ಅವ್ರದ್ದು ಎಲ್ಲರದೂ ಕೈವಾಡ ಸ್ಪಷ್ಟವಾಗಿ ಇದೆ ಅಂತ. ಈ ಏನ್ ಇವತ್ತು 300 ಕೋಟಿ ರೂಪಾಯಿ ಮುಟ್ಗೋಲ್ ಮಾಡ್ಕೊಂಡಿದ್ರೆ ಇದು 3,000 ಕೋಟಿ ರೂಪಾಯಿವರೆಗೂ ಹೋಗೇ ಹೋಗ್ತದೆ. ಇದು ನಮಗೆ ಮೊದಲನೇ ಜಯ ಸರ್. ಖುಷಿ ಆಯ್ತಾ ಇದೆ ಸರ್ ನಮ್ಮ ಹೋರಾಟಕ್ಕೆ ಫಲ ಸಿಕ್ಕಿದ್ದಕ್ಕೆ. ಅವತ್ತೇ ಇಡಿ ಅಧಿಕಾರಿಗಳು ನಮ್ಮನ್ನ ಯಾವುದೇ ಸಮಯದಲ್ಲಿ ಕರೆದ್ರು, ಯಾವುದೇ ವ್ಯಕ್ತಿ ಆಗಲಿ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಯಾವುದೇ ಪಕ್ಷ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಶಕ್ತಿ ಆಗಲಿ, ಅವರ ವಿರುದ್ಧದ ಯಾವುದೇ ದಾಖಲೆ ನಮ್ಮಲ್ಲಿ ಇದ್ದಂತೆ ನಮಗೆ ಮಾಹಿತಿ ಇದ್ರೆ ಖಂಡಿತ ನಾವು ಹೋಗ್ಲಿಕ್ಕೆ ಸಿದ್ಧಲಿದ್ದೀವಿ. ಹಾಗಾಗಿ ಇದು ಒಂದು
ಸ್ಟಾರ್ಟಿಂಗ್ ಸ್ಟೇಜ್ ಇದು. ಮಾನ್ಯ ಗಣನ್ಯಾಯಾಲಯ ಸಿಬಿಐಗೆ ಹಸ್ತಾಂತರ ಮಾಡಕ್ಕೆ ಆದೇಶ ಮಾಡುತ್ತೆ, ಆಗಲೇಬೇಕು. ಸೊ ಒಂದು ಕಡೆ ಇದಾದ್ರೆ ಮತ್ತೊಂದು ಕಡೆ ಇಡಿಯಿಂದ 631 ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಏನಿ 631 ಬ್ರಹ್ಮಾಸ್ತ್ರ? ಹಾಗಾದ್ರೆ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿ ಜಪ್ತಿ ಆಯಿತು ಒಂದು ಕಡೆ. ಈಗ ಅದರ ಮುಂದುವರಿದ ಭಾಗವಾಗಿ ಅಕ್ರಮವಾಗಿ 631 ಸೈಟ್ ಪಡೆದಂತವರ ಪಟ್ಟಿಯನ್ನ ರೆಡಿ ಮಾಡಲಾಗಿದೆ ಅಂತ. ಇಡಿಯಿಂದ 631 ಸೈಟ್ ಅಕ್ರಮವಾಗಿ ಸೈಟ್ಗಳನ್ನ ಪಡೆದಂತವರ ಪಟ್ಟಿ ರೆಡಿ. ಮೈಸೂರಿನ ಪ್ರಭಾವಿ ಎಂಎಲ್ಸಿಯಿಂದ 128 ಸೈಟ್ ಡೀಲ್ ಆಗಿದೆ. ಹಾಗಾದ್ರೆ ಮೈಸೂರಿನ ಪ್ರಭಾವಿ ಎಂಎಲ್ಸಿಯಿಂದ ಬರೋಬ್ಬರಿ 128 ಸೈಟ್ ಡೀಲ್. ಆ ಪಟ್ಟಿ ಕೂಡ ಇಡಿ ಬಳಿ ಇದೆ ಅಂತೆ. ಮೈಸೂರಿನ ಪ್ರಭಾವಿ ಎಂಎಲ್ಸಿ ಯಾರು? ಯೋಜನಾಧಿಕಾರಿಯಿಂದ 92 ಸೈಟ್ ಗುಳುಂ ಸ್ವಾಹ ಆಗಿರೋದು. ಯೋಜನಾಧಿಕಾರಿಯಿಂದ 92 ಸೈಟ್ ನುಂಗಿ ನೀರು ಕುಡಿದಿದ್ದ. ಮೂಡ ಮಾಜಿ ಆಯುಕ್ತನಿಂದ 91 ಸೈಟ್ ಕಬಳಿಕೆ. ಇದೆಲ್ಲವೂ ಕೂಡ 631 ಸೈಟ್ಗಳ ಭಾಗ. ಎಷ್ಟೆಷ್ಟು ಸೈಟ್ಗಳನ್ನ ಯಾರ್ಯಾರು ಕಬಳಿಸಿದ್ದಾರೆ ಅಂತ ಇನ್ ಡೀಟೇಲ್ ಆಗಿ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ 631 ಸೈಟ್ಗಳು ಬೇನಾಮಿ ಹೆಸರಲ್ಲಿ ಖಾತೆ ಇರೋದು. ಏಜೆಂಟರ್ಗಳು, ಡೀಲರ್ಗಳ ಹೆಸರಲ್ಲಿ 631 ಸೈಟ್ಗಳು ಬೇನಾಮಿ ಹೆಸರಲ್ಲಿ ಖಾತೆ ಕೂಡ ಆಗಿದೆ. ಇಡಿಯಿಂದ 631 ಈ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಏನಿ ಬ್ರಹ್ಮಾಸ್ತ್ರ ಅಂತ ನೋಡ್ತಾ ಹೋದ್ರೆ ಆ ಡೀಟೇಲ್ಸ್ಗಳಿದು. ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಬೇನಾಮಿ ಸೈಟ್ಗಳನ್ನ ಪಡೆಯಲಾಗಿದೆ ಅಂತ. ಇದು 3,500 ಅಲ್ಲ, ಹೆಚ್ಚು ಕಡಿಮೆ 5,000 ಕೋಟಿ ಅಷ್ಟು ವ್ಯವಹಾರ ಆಗಿದೆ. ಯಾಕಂದ್ರೆ ದಿನೇ ದಿನ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ಎಗ್ಗಿಲ್ಲದೆ, ಏನು ಭಯ ಇಲ್ಲದೆ, ಏನಿಲ್ಲದೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ 14,20,000 ರೂಪಾಯಿ 30-40 ಸೈಟ್ ಅನ್ನ ಆಂದೋಲನ ಸರ್ಕಲ್ ಅಲ್ಲಿ ತಗೋತಾರೆ ಅಂದ್ರೆ ನಿಜಕ್ಕೂ ಯಾವ ಕಳ್ಳನೂ ಕೊಡಲ್ಲ. ಆ ರೀತಿಯಲ್ಲೆಲ್ಲ ಅನ್ಯಾಯ ಮಾಡಿದ್ದಾರೆ. ಸಮಾಧಾನ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಶುದ್ಧಿ ಆಗೋ ಕಡೆ ಒಂದ್ ಹೆಜ್ಜೆ ಮುಂದೆ ಹೋಗಿದ್ದೀವಿ. ನನಗನ್ಸುತ್ತೆ ಇದು 3,500 ಅಲ್ಲ, ಹೆಚ್ಚು ಕಡಿಮೆ 5,000 ಕೋಟಿ ಅಷ್ಟು ವ್ಯವಹಾರ ಆಗಿದೆ. ಯಾಕಂದ್ರೆ ದಿನೇ ದಿನ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ಎಗ್ಗಿಲ್ಲದೆ, ಏನು ಭಯ ಇಲ್ಲದೆ, ಏನಿಲ್ಲದೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ 14,20,000 ರೂಪಾಯಿ 30-40 ಸೈಟ್ ಅನ್ನ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಬಿಜೆಪಿ ಒಂದಿಷ್ಟು ಗಂಭೀರವಾದಂತ ಆರೋಪಗಳನ್ನು ಮಾಡ್ತಾ ಇದೆ. ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟ್ಗಳು ಸಿಕ್ಕಿದ್ದು ನಿಜ. ವಿವಾದ ಆಗ್ತಾ ಇದ್ದಂಗೆ ಆ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದು ನಿಜ. ಆದ್ರೆ ಅಕ್ರಮವಾಗಿ 14 ಸೈಟ್ ಪಡೆಯೋದಕ್ಕೆ ಸಿದ್ದರಾಮಯ್ಯ ಅಧಿಕಾರದ ಪ್ರಭಾವ ಬೀರಿದ್ದಾರೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇವೆ. ಮೊದಲಿಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಆಮೇಲೆ ಇಡಿ ತನಿಖೆ ಎದುರಿಸಿ ಅಂತ ಬಿಜೆಪಿ ನಾಯಕರ ಒನ್ ಲೈನ್ ವಾಗ್ದಾಳಿ. ಇದು ಬಿಜೆಪಿ ನಾಯಕರ ವಾಗ್ದಾಳಿ ಆಗಿರೋದು. ಬೆಳವಣಿಗೆ ಏನಿದೆ ಇದು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಆಗಿದೆ. ಬಂಡತನವನ್ನ ಬಿಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತತ್ಕ್ಷಣ ಈ ಮೂಡ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕಾಗ್ತದೆ. ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವರು 14 ಸೈಟ್ ಅಲ್ಲ, ಏನು 300 ಕೋಟಿ ಅಷ್ಟು ಹಗರಣ ಆಗಿರ್ಬೋದು. ನಂತರ ಏನು 142 ಸ್ಥಿರಾಸ್ತಿಗಳನ್ನು ಏನೋ ಇದಾಗಬೇಕಾಗಿರೋದು ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಆಗ್ರಹಿಸೋದು ಮುಖ್ಯಮಂತ್ರಿಗೆ, ದಯವಿಟ್ಟು ಅದು ಒಂದು ಜವಾಬ್ದಾರಿಯುತ ಸ್ಥಾನ. ಇದು ಬಹಳ ಇಡೀ ರಾಜ್ಯದ ಒಂದು ಸಮಸ್ತ ಕನ್ನಡಿಗರ ಒಂದು ಪ್ರತಿನಿಧಿಸುವಂತದ್ದು ಕರ್ತವ್ಯ ಇದೆ ಆ ಸ್ಥಾನಕ್ಕೆ. ಸೊ ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟು ಈ ತನಿಖೆ ಮುಗಿಯವರೆಗೂ ಅವರು ರಾಜೀನಾಮೆ ಕೊಟ್ಟು ಆ ತನಿಖೆ ಏನು ವರದಿ ಬರುತ್ತೆ ಅದರ ಒಂದು ಆಧಾರ ಮೇಲೆ ಮುಂದುವರಿಲಿ ಅಂತ. ಮೂಡ ಹಗರಣ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದ್ದಂಗೆ ಇದು. ಇದನ್ನ ಬಗೆದಷ್ಟು ಇನ್ನೂ ಹಗರಣಗಳು ಆಚೆ ಬರ್ತಾ ಇದೆ. ಅದಕ್ಕೆ ನಾವು ಇದನ್ನ ಸಿಬಿಐ ತನಿಖೆ ಕೊಡಿ ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿದ್ದಾರೆ. ಆನಂದ್, ಮೂಡ ಹಗರಣದ ಇಡಿ ತನಿಖೆ ನಡೀತಾ ಇದೆ. ಆ ತನಿಖೆಯ ಭಾಗವನ್ನ ನೋಡ್ತಾ ಇದ್ರೆ ಅಂದ್ರೆ ನಿನ್ನೆಯ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ರೆ ಒಂದು ಕಡೆ ಮೂಡ, ಮತ್ತೊಂದು ಕಡೆ ಅಕ್ರಮ ಅನ್ನುವಂಥದ್ದು ಒಂದೇ ನಾಣ್ಯದ ಎರಡು ಮುಖ ಅನ್ನುವಂಥ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ಈ 300 ಇರುವಂತದ್ದು 3,000 ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತೆ.
ಇನ್ನು ಮತ್ತೊಂದು ಕಡೆ ಸಿಎಂ ಕುಟುಂಬಕ್ಕೆ ಇದು ಯಾವ ರೀತಿಯಾದಂತ ಸಂಕಷ್ಟ ಆಗಬಹುದಂತ ಅನ್ಸುತ್ತೆ ಆನಂದ್? ಅರುಣ್, ನಿಜಕ್ಕೂ ಕೂಡ ಏನು ಭ್ರಷ್ಟರ ಪಾಲಿನ ಕಾಮಧೇನು ಮೂಡ ಅಂತಂದ್ರೂ ಕೂಡ ತಪ್ಪಾಗಲಾರ. ಯಾಕಂತ ಹೇಳಿದ್ರೆ ಮೂಡಾದಲ್ಲಿ ಸುಮಾರು 4,000ದಿಂದ 5,000 ಕೋಟಿ ರೂಪಾಯಿಯಷ್ಟು ಅಕ್ರಮ ಆಗಿರುವಂತದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವಂತ ಒಂದು ವರದಿ. ಆದ್ರೆ ಸದ್ಯಕ್ಕೆ ಈಗ ಏನು ಇಡಿಯಲ್ಲಿ ನಿನ್ನೆ ಒಂದು ಪ್ರೆಸ್ ನೋಟ್ ರಿಲೀಸ್ ಆಗಿದೆ. ಈ ಪ್ರೆಸ್ ನೋಟ್ ಅಲ್ಲಿ ಹೇಳ್ತಾ ಇರುವಂತದ್ದು ಸುಮಾರು 142 ಚಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿರುವುದಾಗಿ ಹೇಳಿರುವಂತದ್ದು. ಅದು ಸುಮಾರು 300 ಕೋಟಿ ಬೆಲೆ ಬಾಳುವಂತದ್ದು. ಆದ್ರೆ ಅಲ್ಲಿ 14 ಸಿಎಂ ಸಿದ್ದರಾಮಯ್ಯ ಅವರ 14 ಸೈಟ್ಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು 56 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸೈಟ್ಗಳು ಅಂತ ಹೇಳಿ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಕೇವಲ ಸಿಎಂ ಸಿದ್ದರಾಮಯ್ಯನವರ 14 ಸೈಟ್ಗಳಲ್ಲ. ಈ ಸಿಎಂ ಸಿದ್ದರಾಮಯ್ಯನವರ 14 ಸೈಟ್ಗಳ ಹಿಂದಿರುವಂತಹ ಸುಮಾರು 3,000ರಿಂದ 4,000 ಸೈಟ್ಗಳ ಕಥೆ ಏನು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರ ಹೆಸರಲ್ಲೂ ರಾಜಕಾರಣಿಗಳು ಬೇನಾಮಿ ಹೆಸರಲ್ಲಿ ಸುಮಾರು 20-30 ಸೈಟ್ಗಳನ್ನ ಮಾಡಿರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಈಗ ಏನಪ್ಪಾ ಅಂತ ಹೇಳಿದ್ರೆ ಸಿಎಂ ಆಗಿದ್ದಾರೆ, ಅವರ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿತ್ತು. ಸದ್ಯಕ್ಕೆ ಈಗ ಇಡಿ ತೂಗುಗತ್ತಿ ಅವರ ಕುಟುಂಬದ ಮೇಲೆ ತೂಗಾಡ್ತಾ ಇರುವಂತದ್ದು. ಯಾವಾಗ ಇಡಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ಗಳನ್ನ ಪಡ್ಕೊಂಡಿರುವಂತದ್ದು ತಪ್ಪು, ಇದು ಅಕ್ರಮ ಅಂತ ಹೇಳ್ತೋ, ಅವಾಗ್ನಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಕುಟುಂಬದ ಮೇಲೆ ಇಡಿಯ ತೂಗುಗತ್ತಿ ತೂಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ಕ್ಷಣದಿಂದ ಯಾವಾಗ ಬೇಕಾದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಕುಟುಂಬಸ್ಥರಿಗೆ ಇಡಿಯಿಂದ ನೋಟಿಸ್ ಹೋಗಬಹುದು, ವಿಚಾರಣೆಗೆ ಬನ್ನಿ ಅಂತ ಕರೆಯೋ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಸುದೀರ್ಘವಾಗಿ ಮೈಸೂರಿನ ಮೂಡ ಆಯುಕ್ತರಿಗೆ ಇಡಿ ಕಚೇರಿಯಿಂದ ಒಂದಲ್ಲ ಒಂದು ಲೆಟರ್ಗಳು ಪ್ರತಿದಿನ ಬರ್ತಾ ಇರುವಂತದ್ದು. ನಮಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಅಂದ್ರೆ 16ನೇ ತಾರೀಕು ಸುಮಾರು 631 ಸೈಟ್ಗಳು ಅಲರ್ಟ್ಮೆಂಟ್ ಏನಿದೆ ಇವೆಲ್ಲವೂ ಕೂಡ ಅಕ್ರಮ. ಈ ಎಲ್ಲಾದ್ರೂ ಯಾವ ಲೆಕ್ಕಾಚಾರದಲ್ಲಿ ಅಲರ್ಟ್ ಆಗಿದೆ ಅವೆಲ್ಲ ಮಾಹಿತಿಯನ್ನು ಕೂಡ ಕೊಡಿ ಎನ್ನುವಂತ ಒಂದು ಲೆಟರ್ ಅನ್ನ ಇಡಿ ಅಧಿಕಾರಿಗಳು ಮೂಡಕ್ಕೆ ಬರ್ದಿರುವಂತದ್ದು. ಸದ್ಯಕ್ಕೆ ಈಗ ನಿನ್ನೆ ಪ್ರೆಸ್ ರಿಲೀಸ್ ಏನಿದೆ ಇದು ಸಿಎಂ ಸಿದ್ದರಾಮಯ್ಯನವರ ಮುಂದಿನ ಭವಿಷ್ಯ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಇಡಿ ಸಿಎಂ ಸಿದ್ದರಾಮಯ್ಯನವರ ಕುಟುಂಬಸ್ಥರಿಗೆ ನೋಟಿಸ್ ಅನ್ನ ಕೊಟ್ಟು ತನಿಖೆಗೆ ಕರೆದ್ರೆ ಸಿಎಂ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಸಂಕಷ್ಟಕ್ಕೆ ಎದುರಾಗುವಂತದ್ರಲ್ಲಿ ಯಾವುದೇ ಸಂಶಯ ಬೇಡ ಅರುಣ್. ಓಕೆ ಆನಂದ್, ಒಂದು ಕಡೆ 300 ಕೋಟಿ ಮೌಲ್ಯದ ಆಸ್ತಿ ಜಪ್ತಿ, ಇದರ ಜೊತೆಗೆ ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿ ಕೂಡ ನಾವು ಗಮನಿಸ್ತಾ ಇದ್ದೀವಿ. 631 ಸೈಟ್ಗಳ ಲಿಸ್ಟ್ ಮಾಡಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಅನ್ನುವಂಥದ್ದು. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಅನ್ನುವಂಥ ಕೂಗು ಮತ್ತಷ್ಟು ದೊಡ್ಡದಾಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಅನ್ಸುತ್ತೆ ಆನಂದ್. ಖಂಡಿತ ಅರುಣ್, ಯಾಕಂತ ಹೇಳಿದ್ರೆ ಬಿಜೆಪಿ ಜೆಡಿಎಸ್ ಈ ಹಿಂದೆನೂ ಕೂಡ ಹೋರಾಟವನ್ನ ಮಾಡಿದ್ರು, ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ಮೂಡಾದಲ್ಲಿ ಆಗಿರುವಂತಹ ಅಕ್ರಮ ಏನಿದೆ ಇವೆಲ್ಲವನ್ನು ಕೂಡ ಅವರೇ ಹೊರಬೇಕು. ಯಾಕಂತ ಹೇಳಿದ್ರೆ ಅವರ ಕುಟುಂಬದವರೇ ಇಲ್ಲಿ 14 ಸೈಟ್ಗಳನ್ನ ಪಡೆದಿರುವಂತದ್ದು. ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಇದರಲ್ಲಿ ಪ್ರಭಾವವನ್ನ ಬೀರಿದ್ದಾರೆ ಅನ್ನುವಂತ ಆರೋಪಗಳನ್ನು ಕೂಡ ಮಾಡಿದ್ರು. ಈಗ ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಡೇ 1ನಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ರು, ನನ್ನ ಪ್ರಭಾವ ಏನೂ ಇಲ್ಲ, ನನ್ನ ಪತ್ನಿಯ ಜಮೀನು ಹೋಗಿತ್ತು, ಅದಕ್ಕೆ ಮೂಡಕ್ಕೆ ಅರ್ಜಿ ಹಾಕಿದ್ರು, ಸೈಟ್ ಕೊಟ್ಟಿರುವಂತದ್ದು ಮೂಡಾದವರು, ಆಗ ಇದ್ದಿದ್ದದ್ದು ಬಿಜೆಪಿಯ ಸರ್ಕಾರ ಅನ್ನುವಂಥದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಮೂಡಾದವರು ಸೈಟ್ ಕೊಟ್ಟರು ಕೂಡ ಕೊಡಬೇಕಾದಂತದ್ದು ಕೇವಲ 3ರಿಂದ 4 ಸೈಟ್ಗಳು. ಆದ್ರೆ 14 ಸೈಟ್ಗಳನ್ನ ಯಾಕೆ ಕೊಟ್ಟರು? ಅಲ್ಲದೆ ಏನು ದೇವನೂರು ಬಡಾವಣೆಯಲ್ಲಿ ಹೋದಂತಹ ಜಮೀನಿಗೆ ಐಷಾರಾಮಿ ವಿಜಯನಗರದಲ್ಲಿ 14 ಸೈಟ್ಗಳನ್ನ ಕೊಡುವ ಅವಶ್ಯಕತೆ ಏನಿತ್ತು? ಒಂದು ವೇಳೆ ಯಾರೋ ಜನಸಾಮಾನ್ಯರು ಒಂದು 3 ಎಕರೆ ಜಮೀನ ಮೂಡಕ್ಕೆ ಹೋಗಿದ್ರೆ ಅವ್ರಿಗೂ ಇಷ್ಟೇ ಪ್ರಮಾಣದಲ್ಲಿ ವಿಜಯನಗರದಲ್ಲೇ ಸೈಟ್ ಕೊಡ್ತಿದ್ರ ಅನ್ನುವಂತ ಪ್ರಶ್ನೆಗಳನ್ನ ಖುದ್ದು ಸಾರ್ವಜನಿಕರು ಪ್ರಶ್ನೆ ಮಾಡಿರುವಂತದ್ದು. ಈ ಎಲ್ಲಾ ಅಂಶಗಳನ್ನು ಕೂಡ ಗಮನಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ಅವರ ಕುಟುಂಬದ ತಪ್ಪು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಇಡಿ ಕೂಡ ಅದನ್ನೇ ಹೇಳಿರುವಂತದ್ದು. ಅಂದ್ರೆ ಈಗ ಇಡಿಯಿಂದ ಮತ್ತಷ್ಟು ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಏನಿದೆ ಆ ಕೂಗು ಮತ್ತಷ್ಟು ಜಾಸ್ತಿ ಆಗುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್